ಮಾನವಿಕರು ಬಂದ ಕಥೆಯ ವಿನಾಯಕನಿಗೆ ಮಾನವಿಕರು ಬಂದ ಕಥೆಯ ಸ್ನಾನಗೃಹಕ್ಕೆ ಹೊರಟರು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನದಕ್ಕೆ ಬಿಟ್ಟರು ಒಂದು ದಿನ ಪಾರ್ವತಿ ಸ್ನಾನಗೃಹಕ್ಕೆ ಹೊರಟರು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನದಕ್ಕೆ ಬಿಟ್ಟರು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂಸನು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂಸನು ಕಾವಲಿರು ಗೌರವದಿಂದ ಕಾವಲಿರು ಎಂದರು ಗೌರವದಿಂದ ಕಥೆ ಹೇಳಿ ಕೇಳಿ ಕಥೆ ಹೇಳಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಇಲ್ಲದಿ ಎಂದು ಕಂದಯನನು ಹೊರಗೆ ಹುಟ್ಟಿ ಬಂತು ಆಗ ಕೋಪದ ಹೊನಲು ಕೋಪದ ಶೂಲತೆಗೆದು ನಿಂತನು ತ್ರಿಪುರಾರಿ ಕಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ ಶಬ್ದನಿಂದ ಓಡಿ ಬಂದನು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಅಲ್ಲಿ ಕುಂತ್ಕೊಳ್ರಿ ಅಲ್ಲಿ ಕುರ್ಚಿ ಮೇಲೆ ಶಿವ ಒಂದು ಕಲೆಯ ಆರಸಿ ತನ್ನ ಮಗನು ಎಂದು ಅನಿತನು ಶಿವ ಒಂದು ಕಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ ಆನೆಯೋದು ಮರದಿಕ್ಕು ಮರದಿಕ್ಕಿಗೆ ಶಿವನ
ಬಳಿಗೆ ತಂದರು ಅದನ್ನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು ಸಂತಸವೇ ಮಗನ ತಪ್ಪಿ ಅವಗೆ ಬರವಾಯಿದ್ದರು ಸಂತಸವೇ ಮಗನ ತಪ್ಪಿ ಅವಗೆ ಬರವಾಯಿದ್ದರು ಇಂದಿನಿಂದ ಮೊದಲ ಪೂಜೆಯುವುದು ನಿನಗೆ ಎಂದರು ನನಗನಿಗೆ ಮಾಡಿ ನೀ ಅಂದಿನಿಂದ ಕಂದನಾದ ದೈವಗಳ ನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ